ಕೆಲವು ದಿನಗಳ ನಂತರ. ಹಾಯ್ ಸರಸ್ವತಿ ಅವರೇ, ಯಾವಾಗ ಬಂದ್ರಿ? ಓ ಹಾಯ್ ಸುಭಾಷ್ ಅವರೇ, ನಾನಿನ್ನ ಇವಾಗ ಬಂದೆ. ಇವತ್ತು ಸ್ವಲ್ಪ ಬೇಗನೆ ಬಂದ್ಬಿಟ್ಟಿದ್ದೀನಿ ಅನ್ಸುತ್ತೆ ಅಲ್ವಾ? ಹೌದು, ಇವತ್ತು ಬೇಗನೆ ಬಂದಿದ್ದೀರಾ? ನಾನು ಇವತ್ತು ಬೇಗ ಬಂದ್ಬಿಟ್ಟಿದ್ದೀನಿ ನೋಡಿ. ಆ್ಯಕ್ಚುಲಿ ಇವತ್ತು ನಾನು ಅಡುಗೆ ಮಾಡ್ಕೊಂಡು ಬಂದೆ, ಗೊತ್ತಾ? ಹಾಂ, ಅಡುಗೆ ಮಾಡ್ಕೊಂಡು ಬಂದ್ರಾ? ಓ ಮೈ ಗಾಡ್, ಇವತ್ತು ಹಂಗಾದ್ರೆ ಲಂಚಿಗೆ ಒಳ್ಳೆ ಊಟ ಅನ್ನಿ. ಯಾಕ್ರಿ ಹಿಂಗೆ ಹೇಳ್ತೀರಾ? ನಂಗೆ ತುಂಬ ಚೆನ್ನಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ, ಗೊತ್ತಾ? ತುಂಬ ವರ್ಷದಿಂದ ನಂಗೆ ಮಾಡೋಕ್ಕೆ ಬರುತ್ತೆ. ಹೌದಾ, ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ? ಓ ಸರಿ ಬಿಡಿ, ಇವತ್ತು ಮಧ್ಯಾಹ್ನ ಮಾಡ್ತೀನಲ್ವಾ, ಗೊತ್ತಾಗುತ್ತೆ. ಅವತ್ತು ಏನೋ ಮಾಡ್ಕೊಂಡು ಬಂದಿದ್ದೀರಿ ಅಲ್ವಾ? ಯಾಕ್ರಿ ಕಿಂಡಲ್ ಮಾಡ್ತಾ ಇದ್ದೀರಾ? ಅವತ್ತು ಚೆನ್ನಾಗಿರಲಿಲ್ಲ ಅಡುಗೆ ಅಂತ. ಅವತ್ತೇನೋ ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿ ಆಗಿಬಿಟ್ಟಿತ್ತಪ್ಪ, ಅದಕ್ಕೆ ಚೆನ್ನಾಗಿ ಬಂದಿರಲಿಲ್ಲ. ಇವತ್ತು ನಾನು ಏನು ಮಾಡ್ಕೊಂಬಂದಿದ್ದೀನಿ ಗೊತ್ತಾ? ಸರ್ಪ್ರೈಸ್, ಬನ್ನಿ ಮಧ್ಯಾಹ್ನ ನಿಮಗೆ ಬಾಕ್ಸು. ಅಯ್ಯಯ್ಯೋ, ಹಾಗೆಲ್ಲ ಅನ್ಕೋಬೇಡಿ ಸುಭಾಷ್ ಅವರೇ, ನಾನು ಕಿಂಡಲ್ ಮಾಡಿಲ್ಲ, ಹೇಳ್ತಾ ಇದ್ದೀನಿ ಅಷ್ಟೇ. ಸರಿ ಬಿಡಿ, ಆಯಿತು. ಇವತ್ತು ನೀವು ಹೆಂಗೆ ಮಾಡಿದ್ದೀರಾ ಅಂತ ನನಗೂ ಟೇಸ್ಟ್ ಮಾಡೋ ಕ್ಯೂರಿಯಾಸಿಟಿ. ರೀಟಾ ಅವ್ರಿಗೂ ಕರಿಬೇಕು ಇವತ್ತು. ಅಯ್ಯೋ ಅವಳ ಬೇಡ ಬೇಡ ಬೇಡ, ಅವಳು ಆಡ್ಕೊಳ್ಳೋಕ್ಕೆ ಯಾವಾಗಲೂ ನನ್ನ ಕಾಯ್ಕೊಂಡು ನಿಂತಿರ್ತಾಳೆ. ಅಯ್ಯೋ, ಹಂಗೆ ಯಾಕೆ ಅನ್ಕೋತೀರಾ? ಪಾಪ ಅವ್ರು ಒಳ್ಳೆಯವ್ರೆ, ನಿಮ್ಮನ್ನು ನಗ್ಸಕ್ಕೆ ಆ ಥರ ಹೇಳ್ತಾರೆ ಅಷ್ಟೇ. ಏನು, ಅವಳು ನನ್ನನ್ನು ನಗ್ಸೋದಾ? ಯಾವಾಗಲೂ ಮಾರಾಯ್ತಿ ನನ್ನ ಕಾಲು ಎಳೆಯೋದ್ರಲ್ಲೇ ಇರ್ತಾಳೆ. ಬೇಡಪ್ಪ ಬೇಡ. ನೀವೇನಾದರೂ ಮಾಡಿ, ನಾನಂತೂ ನಿಮ್ಮ ಬಾಕ್ಸ್ ಅವ್ರಿಗೆ ತಿನ್ನಿಸ್ತೀನಿ. ಅವ್ರ ರಿವ್ಯೂನು ತಗೊಳ್ಳೋಣ. ಅಲ್ಲ, ಇವರಿಬ್ಬರು ಏನು ಇಷ್ಟು ಕ್ಲೋಸಾಗಿ ಮಾತಾಡ್ತಾರಲ್ಲ? ಅಲ್ಲ, ನನಗೆ ಯಾಕೋ ಅನುಮಾನ, ಈ ಸುಭಾಷ್ಗೆ ಸರಸ್ವತಿ ಮೊದಲಿಂದನೂ ಗೊತ್ತಾ ಹೆಂಗೆ ಅಂತ? ಅಲ್ಲ, ಎಷ್ಟು ಕ್ಲೋಸಾಗಿ ಮಾತಾಡ್ತಾರೆ? ಏನು ತುಂಬ ಡೀಪಾಗಿ ಡಿಸ್ಕಷನ್ ಮಾಡ್ತಾ ಇದ್ದೀರಾ? ಓ, ಏನು ಜಿರಾಫೆ ಮೇಡಮ್ ಸಮಾಚಾರ? ಏಯ್, ಬೈಸ್ಕೋತೀಯ ನೋಡು ನನ್ನ ಕೈಲಿಯೇ. ಸಮಾಚಾರ ನಾನು ಹೇಳ್ತೀನಿ ರೀಟಾ ಅವರೇ. ಹೌದಾ, ಏನು ಅಂತ ಸಮಾಚಾರ? ಏನು ಮಾಡ್ದೆ ಈ ಸುಭಾಷು? ಏನೂ ಇಲ್ಲ, ಇವತ್ತು ಇವರೇ ಅಡುಗೆ ಮಾಡ್ಕೊಂಡು ಬಂದಿದ್ದಾರಂತೆ. ಓ, ಅಡುಗೆ ಬೇರೆ ಮಾಡಿದ್ದೇನೋ ಸುಭಾಷ? ಏನು ಮಾಡ್ಕೊಂಡು ಬಂದಿದ್ಯಾ ಅಂಥದ್ದು? ಅಯ್ಯಪ್ಪ, ನಾನಂತೂ ತಿನ್ನಲ್ಲಪ್ಪ ನಿನ್ನ ಅಡುಗೆನ. ಅಯ್ಯೋ ಹೋಗಮ್ಮ, ನಾನೇ ನಿನಗೆ ಮಾಡ್ಕೊಂಬಂದಿಲ್ಲ. ನಿಂದು ಅವಾರ್ಡೇ ನಂಗೆ ಬೇಕಾಗಿಲ್ಲ. ನೋಡಿಕೊಂಡ್ರೆ ನೀನು ಪಿ ಜಿ ಊಟಕ್ಕಿಂತ ನನ್ನ ಅಡುಗೆನೇ ಎಷ್ಟೋ ಚೆನ್ನಾಗಿರುತ್ತೆ. ಹೌದೌದು, ಬಿಡಪ್ಪ, ನೋಡಿದ್ದೀನಿ. ಸರಸ್ವತಿ ಅವರೇ, ನಿಮ್ಮನ್ನು ಬಲಿಕ ಬಕ್ರ ಮಾಡ್ತಾನೆ ಅಷ್ಟೇ. ನಿಮ್ಮ ಬಾಕ್ಸ್ ಎತ್ಕೊಂಡು ಇವನು ತಿಂದ್ಬಿಟ್ಟು ಇವನು ಡಬ್ಬ ಅಡುಗೆ ನಿಮಗೆ ಕೊಡ್ತಾನೆ. ಹುಷಾರಾಗಿರಿ ಆಮೇಲೆ. ಅಲ್ಲ, ನನ್ನ ಪಿ ಜಿ ಊಟನೇ ಬೈತೀಯ? ಅದು ಎಷ್ಟು ದಿನ ನನ್ನ ಪಿ ಜಿ ಊಟ ತಿಂದಿಲ್ಲ ಹೇಳು ನೀನು? ನನ್ನ ಹತ್ರ ಇನ್ನೊಂದ್ಸರಿ ನಾನು ಊಟ ಕೇಳಕ್ಕೆ ಬರೋ ನಿಂಗೆ ಮಾಡ್ತೀನಿ. ಆಯಿತು ಬಿಡಮ್ಮ, ಯಾಕೆ ಅದೆಲ್ಲ ಇವಾಗ? ಸರಿ ಆಯಿತು, ನಡಿ. ಕೆಲಸ ಇಲ್ವಾ? ಮಾತಾಡ್ಕೊಂಡು ನಿಂತಿದ್ದೀವಿ. ರಾಹುಲ್ ಬರ್ಬೇಕು ಇವಾಗ, ಎಲ್ಲರನ್ನೂ ಕಣ್ಣಲ್ಲೇ ಸಾಯಿಸಾಕ್ತಾನೆ. ಹೌದೌದು, ನಾನು ನಿನ್ನ ಹತ್ರ ಏನೋ ಕೇಳಬೇಕು ಕಣೋ, ಬಾ ಬೇಗ. ಓ, ಏನು? ಸರಿ ಆಯಿತು, ನಾನು ನಿನ್ನ ಕೆಲಸ ಮುಂದುವರಿಸ್ತೀನಿ. ಓಕೆ ಸರಸ್ವತಿ ಅವರೇ, ನೀವದೇನು ಕೆಲಸ ನೋಡ್ತಾ ಇರಿ, ನಾವು ಹೋಗ್ತೀವಿ. ಓಕೆ, ಮಧ್ಯಾಹ್ನ ಲಂಚಿಗೆ ಸಿಗೋಣ. ಹಾಂ ಸರಿ ಸರಿ ಆಯಿತು. ಏನು ಸರಸ್ವತಿ ಅವರೇ, ಕೆಲಸ ಎಲ್ಲ ಸೆಟ್ ಆಯಿತಾ? ಓಕೆನಾ ಇವಾಗ? ಹಾಂ ಹೌದು, ಒಂದು ತಿಂಗಳಿಂದ ನನಗೆ ಟ್ರೈನಿಂಗ್ ಆಗಿದೆ ಅಲ್ವಾ, ಹಾಗಾಗಿ ಇವಾಗೆಲ್ಲ ಅಭ್ಯಾಸ ಆಗೋಗಿದೆ. ಅದರಲ್ಲೂ ನೀವು ಮತ್ತು ಸುಭಾಷ್ ಅವರು ಯಾವಾಗಲೂ ಜೊತೆ ಸಪೋರ್ಟ್ ಮಾಡ್ತಾನೆ ಇರ್ತೀರಾ, ಹಾಗಾಗಿ ನನಗೇನು ಕಷ್ಟ ಅಂತ ಅನಿಸಲ್ಲ. ಎಷ್ಟೇ ಆದರೂ ಅದೆಲ್ಲ ನಮ್ಮ ಕರ್ತವ್ಯ ಅಲ್ವಾ? ಸರಿ ಆಯಿತು, ನಾವಿನ್ನು ಬರ್ತೀವಿ, ಅದೇನು ನೋಡಿ ನೀವು. ಓಕೆ ಸುಭಾಷ್ ಅವರೇ. ನಡಿಯಲೇ ಜಿರಾಫೆ. ಕೈಲಿ ನಿಜ ಓದಿ ತಿಂತೀಯ ಕಣ ನೀನು. ಏಯ್, ಏನೋ ಕೇಳಬೇಕು ಅಂತ ಹೇಳಿದೆ. ಓ ಅದಾ, ಮರ್ತೇ ಹೋಯ್ತು ಕಣೋ, ಹಿಂಗೂ ನೆನಪು ಮಾಡ್ದಲ್ಲ. ಅಲ್ಲ, ನೀನು ಸರಸ್ವತಿ ಏನು ಇಷ್ಟು ಕ್ಲೋಸ್ ಆಗಿರ್ತೀರಾ? ಅಲ್ಲ ನಿಜ ಹೇಳು, ಮುಂಚೆಯಿಂದನೂ ಈ ಹುಡುಗಿ ನಿಂಗೆ ಪರಿಚಯ ಇಲ್ಲ ತಾನೇ? ಈ ಡೌಟ್ ಬೇರೆ ಬಂತ ನಿನಗೆ? ಮೈ ಗಾಡ್, ನನಗೆ ಶಾಕ್ ಆಗ್ತಿದೆಯಲ್ಲ ರೀಟಾ. ಏಯ್, ಶಾಕ್ ಆಗಂಥದ್ದು ಏನು ಹೇಳಿದೆ? ಇಷ್ಟೊಂದು ಕ್ಲೋಸಾಗಿ ಮಾತಾಡ್ತಾ ಇದ್ದೀರಲ್ಲ ಅಂತ ಕೇಳಿದ್ದು ಅಷ್ಟೇ. ನಾನು ಅಲ್ವಾ ಇಬ್ಬರಿಗೂ ಪರಿಚಯ ಮಾಡಿಕೊಟ್ಟಿದ್ದು, ಹಾಗಾಗಿ ಕೇಳಿದ್ನಪ್ಪ ಅಷ್ಟೇ, ಏನೂ ಇಲ್ಲ. ಹಾಂ ಆ್ಯಕ್ಚುಲಿ ರೀಟಾ, ಅದು ನಿನಗೊಂದು ವಿಷಯ ಹೇಳೇ ಇಲ್ಲಲ್ಲ ನಾನು. ನಾನೊಂದು ಊರಿಗೆ ಹೋಗಿದ್ದೆ ಅಲ್ವಾ, ಇಲ್ಲೇ ಯಾವುದೋ ಹಳ್ಳಿ ಥರ ಇದೆ, ನಂಗೆ ಮೈಂಡ್ ಫ್ರೆಶ್ ಮಾಡ್ಕೋಬೇಕು ಅಂತ. ಹ್ಞೂ, ಅಲ್ಲ ನಾನೊಂದು ಕೇಳಿದ್ರೆ ನೀನೇನೋ ಹೇಳ್ತಾ ಇದೆಯಲ್ಲೋ. ಓ, ಕೇಳಿಸ್ಕೊಳ್ಳೆ ಫಸ್ಟು, ಆಮೇಲೆ ಮಾತಾಡುವಂತೆ. ಆಯಿತು, ಹೇಳಪ್ಪ ಅದೇನು ಅಂತ.
ಆ ಊರಿಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅಲ್ಲಿ ನಾನು ಈ ಸರಸ್ವತಿ ಅವ್ರನ್ನ ಮೀಟ್ ಮಾಡಿದ್ದೆ. ಅಂದರೆ ಇವ್ರು ನನಗೆ ಒಂದು ಅಂದರೆ ನಾವು ಇಲ್ಲಿ ಕೆಲ್ಸಕ್ಕೆ ಬರೋಕ್ಕೂ ಮುಂಚೆ ಒಂದು ವಾರದಿಂದ ನಂಗೆ ಪರಿಚಯ ಇದ್ದರು. ಓಹೋ ಹೋ, ಇದ ವಿಷಯ ಹಂಗಾದ್ರೆ. ಅದಕ್ಕೆ ಅಷ್ಟು ಬೇಗ ಸೆಲೆಕ್ಟ್ ಮಾಡಿದ್ದೇನು. ಸುಭಾಷ. ಈ ಮುಚ್ಚೆ ಬಾಯಿ, ಹಂಗೇನೂ ಇಲ್ಲ. ಪಾಪ ಹುಡುಗಿ ಚೆನ್ನಾಗೆಲ್ಲ ಕೋಡಿಂಗ್ ಮಾಡಿದ್ಲು, ಅದಕ್ಕೆ ಸೆಲೆಕ್ಟ್ ಮಾಡಿದೆ. ಅದೆಲ್ಲ ನಾನು ಅದೆಲ್ಲ ಲೆಕ್ಕ ತೊಗೊಂಡಿಲ್ಲ. ನೀನು ಕೇಳಿದ್ದು ಕೇಳ್ತಾ ಇದ್ದೀನಮ್ಮ ಅಷ್ಟೇ. ಆವಾಗ ಏನೋ ಹುಡುಗಿ ಸ್ವಲ್ಪ ಪ್ರಾಬ್ಲಮಲ್ಲಿತ್ತು, ಆವಾಗ ನಾನು ಹೆಲ್ಪ್ ಮಾಡಿದ್ದೆ. ಅದು ಬಿಟ್ಟರೆ ಇನ್ನೇನು ಇಲ್ಲ. ನಾರ್ಮಲಾಗಿ ನಿನ್ಗೆ ಹೆಂಗೆ ಫ್ರೆಂಡು, ನನಗೂ ಅಷ್ಟೇ. ಏನೋ ಬಿಡಪ್ಪ, ನಮಗೆಲ್ಲ ಏನು ಗೊತ್ತಾಗುತ್ತೆ. ನೋಡು ಇದೇ ಬೇಡ ಅನ್ನೋದು. ನೀನು ಏನಾದರೂ ಒಂದು ಹೇಳಿದ್ರೆ ಇನ್ನೊಂದೇನೋ ಹೇಳ್ತೆ ಕಣೆ. ಹೋಗೆ. ಅಲ್ಲ ಕಣೋ, ಇವಾಗ ನಾನೇನು ಹೇಳ್ತೆ, ಹಿಂಗೆ ಮಾತಾಡ್ತಿದ್ದಿಲ್ಲ. ತಿಕ್ಲು ಕಣೋ ನೀನಂತೂ. ಸರಿ ಎದ್ನಡಿ, ಕೆಲಸ ಬಿದ್ದೈತೆ ಮಾಡೋದು. ಒಟ್ನಲ್ಲಿ ನಿಂಗೆ ಮುಂಚೆನೇ ಪರಿಚಯ ಅನ್ನಂಗೆ ಆಯಿತು ಅಲ್ವಾ? ನಮಗೆಲ್ಲ ಯಾಕೆ ಹೇಳಲಿಲ್ಲ? ರಾಹುಲ್ ಸರ್ಗಾದ್ರೂ ಹೇಳಿದ್ಯೋ ಇಲ್ವೋ? ಇಲ್ಲ ರೀಟಾ, ಒಳ್ಳೆ ದಡ್ಡಿ ಥರ ಮಾತಾಡ್ತೆ ಕಣೆ ಒಂದೊಂದ್ಸರಿ. ಈ ಸಿಲ್ಲಿ ವಿಷಯನೆಲ್ಲ ತೊಗೊಂಡೋಗಿ ರಾಹುಲ್ಗೆ ಹೇಳೋಕ್ಕಾಗುತ್ತಾ? ಅವ್ನು ಆಡ್ಕೊಂಡು ನಗ್ತಾನಷ್ಟೇ. ಆಮೇಲೆ ಅದಕ್ಕೆ ಏನು ಹೇಳೋಕ್ಕೆ ಹೋಗಲಿಲ್ಲ. ಇನ್ನೇನು ಎಂಥ ದೊಡ್ಡ ವಿಷಯನಲ್ಲ ಅಲ್ವಾ ಇದು ಅಂತ ನಾನು ಸುಮ್ಮನೆ ಆದೆ. ಅಂದರೆ ಇನ್ಸಿಡೆಂಟು. ಇವ್ರು ಗೊತ್ತಿರೋರೆ ಕೆಲಸಕ್ಕೆ ಇಂಟರ್ವ್ಯೂಗೆ ಬಂದಿದ್ದಾರೆ ಅಷ್ಟೇ. ಅದರಲ್ಲಿ ಏನಿದೆ? ಅಯ್ಯೋ ಆಯ್ತಪ್ಪ, ಆಯಿತು ಬಿಡು. ನಾನೇನು ತಪ್ಪು ತಿಳ್ಕೊಂಡಿಲ್ಲ ನಿನ್ನನ್ನು. ಇಷ್ಟೊಂದು ಎಕ್ಸ್ಪ್ಲನೇಷನ್ ಎಲ್ಲ ಬೇಕಾಗಿಲ್ಲ. ಸರಿ ಹೋಗ್ಲಿ ಬಿಡು. ಇವಾಗ ನಾವೆಲ್ಲ ಫ್ರೆಂಡ್ಸ್ ಆಗಿದ್ದೀವಲ್ವಾ, ಯಾವಾಗಲೂ ಹೀಗೆ ಇರೋಣ. ಸರಿ ನಮ್ಮ ಆಯಿತು. ಮತ್ತೆ ಇನ್ನೇನು ಸಮಾಚಾರ? ಏನು ಅಡುಗೆ, ಏನು ಊಟ ಮಾಡ್ಕೊಂಬಂದೆ? ಅಯ್ಯೋ, ಆ ಪಿ ಜಿಲಿ ಇನ್ನೇನು ಮಾಡ್ತಾರೆ ಕಣೋ. ಅದೇ ಇಡ್ಲಿ, ಅದೇ ಸಾಂಬಾರು. ನನಗಂತೂ ತಿನ್ನೋಕ್ಕಾಗಲಿಲ್ಲ. ಇಷ್ಟನೇ ಆಗಿಲ್ಲ ಗೊತ್ತಾ. ಬಾಕ್ಸ್ ಕೂಡ ತಂದಿಲ್ಲ ಇವತ್ತೆಲ್ಲಾದರೂ ಹೋಟೆಲ್ಗೆ ಹೋಗೋಣ. ಓ, ನೀನು ಹೋಟೆಲ್ಗೆ ಹೋಗ್ಬೇಕಾ? ಸರಿ ಆಯಿತು ಬಿಡು, ಪಾರ್ಸಲ್ ತೊಗೊಳ್ಳೋಣ. ನಮ್ಮಿಬ್ರದ್ದು ಬಾಕ್ಸ್ ಇದೆ, ಏನೋ ಮಾಡೋಣ. ಸರಿ ಆಯಿತು, ನಡೆಯಮ್ಮ, ಕೆಲಸ ನೋಡೋಣ. ಹಾಂ, ನಾನು ಹೇಳೋದು ಮರ್ತೆ ಅಲ್ವಾ. ಇವತ್ತು ಯಾವುದೋ ದೇಶದ ಜೊತೆ ಮೀಟಿಂಗ್ ಇದೆ ಅಂತ ಹೇಳಿದರು. ಯಾವುದೋ ಕ್ಲೈಂಟ್ ಜೊತೆ ಮೀಟಿಂಗ್ ಇದೆ ಅಂತ ರಾಹುಲ್ ಸರ್ ನಂಗೆ ಅಪ್ಡೇಟ್ ಮಾಡಿದರು. ಮರ್ತೇ ಹೋಯ್ತು ನಿಂಗೆ ಹೇಳೋದು. ಬೇಗ ಹೋಗು, 9:30ಗೆ ಮೀಟಿಂಗ್ ಇದೆ ನಿನಗೆ. ಅಮ್ಮ ತಾಯಿ, ಇನ್ನೂ ಒಂದು ಗಂಟೆ ಬಿಟ್ಕೊಂಡು ಹೇಳು. ಏನೇ ನೀನು ಇಷ್ಟೊತ್ತವರೆಗೂ ಮಾತಾಡ್ಕೊಂಡು ನಿಲ್ಸ್ಕೊಂಡ್ಬಿಟ್ಟು ಇವಾಗ ಬಾಂಬ್ ಆಗ್ತಾವಳು ಹಂಗೆ. ಅಯ್ಯಯ್ಯೋ, ಮರ್ತಾಯ್ತು ಕಣ, ಸಾರಿ. ಹೋಗು ಬೇಗ. ಥೂ ಎಲ್ಲ ಮರ್ತೋಗು ನೀನೆಲ್ಲ. ಸರಿ ಆಯಿತು, ಬರೋ. ಮತ್ತೆ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕತೆ ಹೀಗೆ ಮುಂದುವರಿಯುವುದು.